ಪಿಯುಸಿ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಣಿತ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಮೊನ್ನೆ ಲೀಕ್ ಆಗಿತ್ತು. ಕಲಬುರಗಿಲಿ ಮತ್ತೆ ಶಿವಮೊಗ್ಗದಲ್ಲಿ ಲೀಕ್ ಆಗಿತ್ತು. ಶಿಕ್ಷಣ ಇಲಾಖೆ ವೈಫಲ್ಯವೇ ಕದಿಮರ ಬಂಡವಾಳ ಆಗಿರುವಂಥದ್ದು. ಮೇನ್ ರೀಸನ್ ಏನು ಈ ರೀತಿಯಾಗಿ ಲೀಕ್ ಆಗಲಿಕ್ಕೆ? ಶಿಕ್ಷಣ ಇಲಾಖೆ ವೈಫಲ್ಯ. ಯಾಕಂದ್ರೆ ಸ್ಟ್ರಿಕ್ಟ್ ಆಗಿದ್ದಿದ್ರೆ, ಎಲ್ಲವನ್ನು ಕೂಡ ಹದ್ದಿನ ಕಣ್ಣು ಹಾಕೊಂಡು ನೋಡ್ತಾ ಇದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಹಿಂದಿ ಕನ್ನಡ ಪ್ರಶ್ನೆ ಪತ್ರಿಕೆ ನಕಲು ಮಾಡಿ ದಂಧೆಯನ್ನ ಮಾಡಲಾಗಿದೆ. KSEAB ರೀತಿಯಲ್ಲೇ ಪ್ರಶ್ನೆ ಪತ್ರಿಕೆ ತಯಾರಿಸಿ ದಂಧೆ ಮಾಡಿಕೊಂಡಿದ್ದಾರೆ. ಅಸಲಿ ಪತ್ರಿಕೆ ಹೋಲುವಂತೆ ನಕಲಿ ಪ್ರಶ್ನೆ ಪತ್ರಿಕೆಯನ್ನ ತಯಾರಿ ಮಾಡಲಾಗಿರುವಂಥದ್ದು. ಈ ಬಗ್ಗೆ PU ಬೋರ್ಡ್ ಗಮನಕ್ಕೆ ತಂದಿತ್ತು. ನ್ಯೂಸ್ 18 ಬೆಂಗಳೂರು ನಾರ್ತ್ ಸೈಬರ್ ಕ್ರೈಮ್ ಠಾಣೆಗೆ ದೂರನ್ನ ಕೊಡಲಾಗಿದೆ. PU ಬೋರ್ಡ್ ಜಾಯಿಂಟ್ ಡೈರೆಕ್ಟರ್ ದೂರನ್ನ ಕೊಟ್ಟಿರುವಂಥದ್ದು. ಹಲವು ಯೂಟ್ಯೂಬ್ ಖಾತೆಗಳ ಐಡಿಯನ್ನ ಉಲ್ಲೇಖಿಸಿ ದೂರನ್ನ ಕೊಡಲಾಗಿದೆ. ಹಲವಾರು ಯೂಟ್ಯೂಬ್ ಖಾತೆಗಳ ಐಡಿಯನ್ನ ಉಲ್ಲೇಖಿಸಿ ದೂರನ್ನ ಕೊಡಲಾಗಿದೆ. ಪ್ರಶ್ನೆ ಪತ್ರಿಕೆ ಬೇಕಾದಲ್ಲಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ರು ಅವರು. PU ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಕ್ರಿಯೇಟ್ ಮಾಡಲಾಗಿತ್ತು. ನೋಡಿ ಯಾವ ರೀತಿ ಇದು ಕದ್ದು ಮುಚ್ಚಿ ಮಾಡ್ತಾ ಇರುವಂಥದ್ದಲ್ಲ, ಅಫಿಷಿಯಲ್ ಆಗಿ ದಂಧೆಗಿಳಿದ್ಬಿಟ್ಟಿದ್ದಾರೆ. ಡೋಂಟ್ ಕೇರ್ ಮನಸ್ಥಿತಿ. ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅಂತ, ಯಾರ ಗಮನಕ್ಕೂ ಬರಲ್ಲ ಅನ್ನುವಂಥ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಸೊ ಹೀಗಾಗಿನೇ ಈಸಿಯಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಸುದ್ದಿ ಆಗಿದ್ದು. KCABನವರು ಯಾವ ರೀತಿಯ ಪ್ರಶ್ನೆ ಪತ್ರಿಕೆ ರೆಡಿ ಮಾಡ್ತಾರೆ ಅದೇ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ರು. ನಮ್ಮ ಗಮನಕ್ಕೆ ಬಂದಾಗ 2 ಸಬ್ಜೆಕ್ಟಲ್ಲಿ ಬಂದು ನಮ್ಮ ಕ್ವಶನ್ ಪೇಪರ್ ರೀತಿಯಲ್ಲಿನೇ ತಯಾರು ಮಾಡಿ ಅದನ್ನು ಬಂದು ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ಹರಡಿಸುವ ಪ್ರಕ್ರಿಯೆ ಕಂಡು ಬಂದಿದೆ. ಅದು ಕಳೆದ ವಾರದಲ್ಲಿ ನಡೆದಿರುವ ಪರೀಕ್ಷೆಗಳು ಹೇಳಬೇಕಾದ್ರೆ ಒಂದು ಹಿಂದಿ ಪರೀಕ್ಷೆ ಮತ್ತೊಂದು ಕನ್ನಡ ಪರೀಕ್ಷೆಗೂ ಈ ಥರ ಆಗಿದೆ. ಇದು ನಮ್ಮ ಗಮನಕ್ಕೆ ಬಂದ ತಕ್ಷಣ ಬಂದು ಅದು ಯಾವ ಹ್ಯಾಂಡಲನ್ನು ಹರಡಿದೆಯೋ ಆ ಹ್ಯಾಂಡಲ್ಗೆ ವಿರುದ್ಧವಾಗಿ ನಾವು ಪೊಲೀಸಲ್ಲಿ ಒಂದು FIR ಫೈಲ್ ಮಾಡಿದ್ದೀವಿ. ನಮ್ಮ ಗಮನಕ್ಕೆ ಬಂದಾಗ 2 ಸಬ್ಜೆಕ್ಟಲ್ಲಿ ಬಂದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಫೈನಲಿ ನಾಪತ್ತೆ ಆಗಿದ್ದಂಥವ್ರು PU ಬೋರ್ಡ್ ಡೈರೆಕ್ಟರ್ ಸಿಕ್ಕಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ ಅಂತ. ಯಾರನ್ನಾದ್ರೂ ಇದುವರೆಗೂ ಈ ವಿಚಾರದಲ್ಲಿ ಅರೆಸ್ಟ್ ಮಾಡಲಾಗಿದೆಯಾ? ಮತ್ತೊಂದ್ ಕಡೆ ಇವರ ವೈಫಲ್ಯಗಳನ್ನ, ಇವರ ಲೂಪ್ ಹೋಲ್ಸ್ ಗಳನ್ನ ಸಮರ್ಥವಾಗಿ ಯೂಸ್ ಮಾಡ್ಕೊಳ್ತಿದ್ದಾರೆ ಅಷ್ಟೇ ಅವರು. ಖಂಡಿತ ಪೃಥ್ವಿ, ನೀವು ಹೇಳಿದ್ದು ಬಹಳ ಸರಿ ಇದೆ. ಅಧಿಕಾರಿಗಳ ಅಥವಾ PU ಬೋರ್ಡ್ ಆಯುಕ್ತರ ಅಥವಾ ಜಂಟಿ ಆಯುಕ್ತರ ಕಾರ್ಯವೈಖರಿ ಕರೆಕ್ಟ್ ಆಗಿದ್ದಿದ್ರೆ ಇಂತಹ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಉಂಟಾಗ್ತಾ ಇರಲಿಲ್ಲ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ರಾಜಾರೋಷವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಿಪರೇಟರಿ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನ ಈ ರೀತಿ ನಕಲು ಮಾಡಿಕೊಂಡು ಹಣಕ್ಕೋಸ್ಕರ, ವ್ಯೂಸ್ಗೋಸ್ಕರ, ಸಬ್ಸ್ಕ್ರೈಬ್ಗೋಸ್ಕರ, ಜನರಿಗೆ ರೀಚ್ಗೋಸ್ಕರ ಈ ತರ ಮಾಡ್ತಾ ಇರುವಂತದ್ದು ಮಕ್ಕಳ ಭವಿಷ್ಯವನ್ನ ಕಿತ್ಕೊಳ್ಳುವಂತ ಮತ್ತೊಂದು ಮಾದರಿ. ಇಷ್ಟಾದ್ರೂ ಕೂಡ ಇಷ್ಟು ತಡವಾಗಿ ನ್ಯೂಸ್ 18 ಬೇಕಾಯಿತು ಇವರಿಗೆ ಇದು ನಿಮ್ ಕೆಲಸನಪ್ಪ, ನೀವಿದ್ ಮಾಡಬೇಕು ಅನ್ನುವಂಥದ್ದನ್ನ ಹೇಳೋದಕ್ಕೆ ಖುದ್ದು ನ್ಯೂಸ್ 18 ಬರಬೇಕಾಯ್ತು ಅನ್ನುವಂಥದ್ದು ಅವರ ಪಾಲಿಗೆ ಬಹಳ ವಿಷಾದಕರ ಸಂಗತಿ. ಇದುವರೆಗೂ ಕೂಡ ಇದ್ರ ಬಗ್ಗೆ ಒಂದು ಸಮಗ್ರ ತನಿಖೆಯನ್ನ ಮಾಡೋದಾಗ್ಲಿ ಅಥವಾ ಇವರೇನು ದೂರು ಕೊಟ್ಟಿದ್ದಾರೆ, ಬೆಂಗಳೂರು ಉತ್ತರ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಒಂದು FIR ಕೂಡ ದಾಖಲಾಗಿದೆ. ನಿರಂಜನ್ ಶೆಟ್ಟಿ ಅನ್ನುವಂತ ಒಬ್ಬ ಯೂಟ್ಯೂಬರ್ ಅನ್ನ ಈಗಾಗಲೇ ಅವರು ಗುರುತನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಈತ ಏನ್ ಮಾಡ್ತಿದ್ದ ಅಂತಂದ್ರೆ, ಈತ ಹಿಂದಿ ಮತ್ತು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನ ನಕಲಿ ಫೇಕ್ ಆಗಿ ಮಾಡಿಕೊಂಡು ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅದನ್ನ ಹಾಕಿ ನಿಮಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತೀನಿ, ನಾಳೆ ಎಕ್ಸಾಮ್ ನ ಈ ರೀತಿಯಾಗಿ ಕ್ಯಾನ್ವಾಸ್ ಅನ್ನ ಮಾಡಿಕೊಂಡು ತನ್ನ ವ್ಯೂಸ್ಗೋಸ್ಕರ, ತನ್ನ ಸಬ್ಸ್ಕ್ರಿಪ್ಷನ್ಗೋಸ್ಕರ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದ ಅನ್ನುವಂಥದ್ದು ಇದೀಗ ಗೊತ್ತಾಗಿದೆ. ಆದ್ರೆ ಇದು ಮೊದಲೇ ಯಾಕೆ ಅಧಿಕಾರಿಗಳು, PU ಬೋರ್ಡ್ ಅಧಿಕಾರಿಗಳಿಗೆ ಅಥವಾ ಡೈರೆಕ್ಟರ್ಗೆ ಗೊತ್ತಾಗಿಲ್ಲ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ. ಅಂದ್ರೆ ಇವರ ಕಾರ್ಯವೈಖರಿ ಎಷ್ಟಿದೆ ಅನ್ನುವಂಥದ್ದು ನಾವು ಇಲ್ಲಿಗಾಗಲೇ ಅರ್ಥ ಮಾಡ್ಕೋಬಹುದು. ಕೇವಲ PU ಬೋರ್ಡ್ ಮಾತ್ರ ಅಲ್ಲ, SSLC ತರಗತಿಯ ಪ್ರಿಪರೇಟರಿ ಎಕ್ಸಾಮ್ಗಳ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿರುವಂತಹ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ವರದಿ ಮಾಡ್ತಾ ಇದೆ. PU ಬೋರ್ಡ್ನಲ್ಲಿ ಈಗಾಗಲೇ ಶಿವಮೊಗ್ಗ ಮತ್ತು ಗುಲ್ಬರ್ಗಾದಲ್ಲಿ ಇಂಗ್ಲಿಷ್ ಮತ್ತು ಗಣಿತ ಪತ್ರಿಕೆಗಳು ಖುದ್ದು ಲೀಕ್ ಆಗಿರುವಂತದ್ದು ಗೊತ್ತಾಗಿದೆ. ಈಗ ಹಿಂದಿ ಮತ್ತೆ ಕನ್ನಡ ಪ್ರಿಪರೇಟರಿ ಪರೀಕ್ಷೆಗಳ ಅದಕ್ಕೆ ಹೋಲುವಂತ ಪ್ರಶ್ನೆ ಪತ್ರಿಕೆಗೆ ಹೋಲುವಂತ ನಕಲಿಯನ್ನ ಉಂಟು ಮಾಡಿ ಮಾರುಕಟ್ಟೆಗೆ ಬಿಡ್ತಾ ಇದ್ದಾರೆ ಅಂತಂದ್ರೆ ಸಮಾಜ ಎಷ್ಟು ಯಾವ ದಿಕ್ಕಿಗೆ ಹೋಗ್ತಾ ಇದೆ, ಮಕ್ಕಳ ಭವಿಷ್ಯ ಯಾವ ರೀತಿಯಾಗಿರುತ್ತೆ. ಹಗಲು ರಾತ್ರಿ ಕಷ್ಟಪಟ್ಟು ಓದ್ಕೊಂಡು ಉತ್ತಮ ಭವಿಷ್ಯವನ್ನ ಕಟ್ಕೋಬೇಕು ಅಂತಿರುವಂತ ಮಕ್ಕಳ ಪಾಡೇನು ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ ಪೃಥ್ವಿ. ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.